ಸೊ ನಮ್ಮ ಸಿಸ್ಟರ್ ಇವತ್ತು ಊರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೆ ನಾವು ಡ್ರಾಪ್ ಮಾಡೋಕ್ಕಂತ ಯಲಹಂಕಗೆ ಹೋಗ್ತಾ ಇದ್ದೀವಿ. ಸೊ ಅವಳ ಫೇಸ್ ನೋಡಿ ತುಂಬ ಡಲ್ ಆಗಿಬಿಟ್ಟಿತ್ತು. ಬಿಕಾಸ್ ನಾವಿಬ್ಬರು ತುಂಬ 1 ವೀಕ್ ಇದ್ಲು ನನ್ನ ಜೊತೆ. ಇವಾಗ ಸಡನ್ನಾಗಿ ಹೋಗ್ತಾ ಇದ್ದಾಳೆ ಊರಿಗೆ. ಸೊ ಇವನು ನೋಡಿ ಎಷ್ಟು ಸಾಕು ಮಾಡಿಬಿಟ್ಟಿದ್ನು ಕಾರಲ್ಲಿ, ಅಂದರೆ ಸಾಕಾಗೋಯ್ತು ನಂಗೆ ಹಿಡಿಯೋಷ್ಟರಲ್ಲೇ. ಸೊ ಫೈನಲಿ ನಾವು ಬಂದ್ವಿ ಯಲಹಂಕಗೆ. ಸೊ ನನ್ನ ತಂಗಿ ನೋಡಿ ನನ್ನನ್ನೇ ನೋಡ್ತಾಳೆ. ನಾನು ಬೇಗ ಅವಳಿಗೆ ರೇಗಿಸ್ತಾನೆ ಇದ್ದೆ, ಬಾಯ್ ಬಾಯ್ ಅಂತ ಹೇಳಿದಾಗೆಲ್ಲ ಅವಳು ಸಿಟ್ಟಿಂದ ನೋಡ್ತಾ ಇದ್ದು. ಸೊ ನಾವು ಟೈಮ್ ಆಗಿದೆ ಅಂತ ಎಷ್ಟು ಫಾಸ್ಟಾಗಿ ಬಂದ್ವಿ. ಇಲ್ಲಿ ನೋಡಿದರೆ ಟ್ರೈನ್ ಇನ್ನೂ ಬಂದೇ ಇರಲಿಲ್ಲ. ಸೊ ನೋಡಿ ಬಾಯ್ ಅಂದರೆ ಅವಳ ಫೇಸ್ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು. ಇಲ್ಲಿ ಬಂದಮೇಲೆ ಸೊ ಇವಾಗ ಫೈನಲಿ ನಮ್ಮದು ಟ್ರೈನ್ ಬಂದುಬಿಡ್ತು. ಸೊ ಎಷ್ಟು ಒಂದು 10-20 ಮಿನಿಟ್ಸ್ ಲೇಟ್ ಆಗಿತ್ತು ಮೋಸ್ಟ್ಲಿ. ಆ್ಯಂಡ್ ಫೈನಲಿ ಟ್ರೈನ್ ಇವಾಗ ಬಂದುಬಿಡ್ತು. ನನ್ನ ಸಿಸ್ಟರ್ಗೆ ಕಳ್ಸೋಕ್ಕೆ ನನಗೂ ತುಂಬ ಬೇಜಾರಾಗ್ತಾಯಿತ್ತು. ಬಿಕಾಸ್ ಪಾಪುಗಳಿತ್ತು, ಪಾಪು ಎಲ್ಲ ಆಡ್ಕೊಂಡು ಚೆನ್ನಾಗಿತ್ತು ಮನೆಯಲ್ಲಿ. ಆ್ಯಂಡ್ ಗೋಪಾಲ ಕೂಡ ಎಲ್ರಿಗೂ ನೋಡಿ ಬಾಯ್ ಮಾಡ್ತಿದ್ದಾನೆ. ಇವನು ನೋಡಿ ಬಾರೋ ಅಂತಂದರೆ ಇಲ್ಲ, ಇವಾಗ ಅವ್ರ ಡ್ಯಾಡಿ ಬಂದರೆ ಸಾಕು ಅವ್ನಿಗೆ, ಅವರಮ್ಮ ಬೇಡ ಆಗಿಬಿಟ್ಟು ಇವಾಗ. ಸೊ ನಮ್ಮ ಸಿಸ್ಟರ್ಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಮಾವ ಬಂದಿದ್ದಾರೆ, ಅಂದರೆ ಅವರು ಹಬಿ ಬಂದಿದ್ದಾರೆ ಕರೆಯೋಕ್ಕೆ. ಸೊ ಬಾಯ್ ಮಾಡ್ತಾಯಿದ್ರು ನಮ್ಮ ಸಿಸ್ಟರು, ಮತ್ತು ಬಾಯ್ ಮಾಡ್ತಾಯಿದ್ಲು. ಸೊ ಫೈನಲಿ ಇವತ್ತು ಅವರು ಊರಿಗೆ ಹೋಗ್ತಿದ್ದಾರೆ. ಆ್ಯಂಡ್ ಅವರಿಗೂ ನಾವು ಇವಾಗ ಟ್ರೈನ್ ಏರಿಸ್ಬಿಟ್ಟು, ಸೊ ನೋಡಿ ಅವ್ರದ್ದು ಕೋಚು. ನಾವು ಬಂದುಬಿಟ್ಟು ಕರೆಕ್ಟಾಗಿ ಬಂದು ಸ್ಟಾಪ್ ಆಗುತ್ತೆ ಅಂತ ನಾವು B4 ಹತ್ರನೇ ನಿಂತ್ಕೊಂಡಿದ್ವಿ. ಬಟ್ ಸ್ವಲ್ಪ ಮುಂದೆ ಹೋಯಿತು, ಮತ್ತು ನಾವು ಮುಂದೆ ಓಡಬೇಕಾಯಿತು. ಯಾಕಂದರೆ ಯಲಹಂಕದಲ್ಲಿ ಎಷ್ಟೊತ್ತು ನಿಂತ್ಕೊಳ್ಳುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ನಾವು ಯಾವತ್ತೂ ಇಲ್ಲಿಂದ ನಾವು ಹೋಗಿಲ್ಲ. ನಾವು ಹೋಗಿದ್ದೆ ಯಶವಂತಪುರಿಂದನೇ ಜಾಸ್ತಿ ಹೋಗೋದು. ಆ್ಯಂಡ್ ಇದು ಮೆಜೆಸ್ಟಿಕ್ ಸ್ಟಾಪ್ ಇತ್ತು. ಆ್ಯಂಡ್ ಯಲಹಂಕದಲ್ಲಿ ಇದೆಯಾ ಇಲ್ಲೋ ಅನ್ನೋ ಡೌಟ್ ಬೇರೆ ಇದ್ದಿತ್ತು. ಸೊ ನೋಡಿ ನಮ್ಮ ಮಗ ಅಂತೂ ಖುಷಿಯಾಗಿ ಬಾಯ್ ಅಂತ ಹೇಳ್ತಿದ್ದ. ಬಿಕಾಸ್ ಅವ್ರು ಬಂದಾಗ ಮನೆಯಲ್ಲೆಲ್ಲ ಅವ್ರಿಗೂ ಎತ್ಕೊಳ್ಳೋದು, ಅವ್ರ ಜೊತೆನೂ ಆಟಾಡಿದ್ರೆ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವನು ಒಬ್ಬನೇ ಇರ್ತಾನಲ್ವ ಮನೆಯಲ್ಲಿ. ಸೊ ಇವ್ರು ನೋಡಿ ನಾವು ಎಲ್ಲ ಈಚೆಯಿಂದ ಬಾಯ್ ಅಂತಂದರೆ ಅವನಿಗೆ ಬರೀ ನಮ್ಮ ರಿಯಾಕ್ಷನ್ ಕಾಣಿಸ್ತು ಏನೋ, ಅದಕ್ಕೆ ಅವನು ಶಾಕಾಗಿ ನಮ್ಮನ್ನ ನೋಡ್ತಾ ಇದ್ನು. ಬರೀ ರಿಯಾಕ್ಷನ್ ಸಿಗ್ತಾಯಿದೆ, ಕೇಳಿಸಿ ಏನೂ ಬರ್ತಿಲ್ಲಲ್ಲ ಅನ್ನೋಂಗೆ ನೋಡ್ತಿದ್ದ. ಸೊ ಅವರು ಫೈನಲಿ ಅವ್ರ ಸೀಟ್ ಹತ್ರ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇವತ್ತು ನನ್ನ ಸಿಸ್ಟರ್ ಹೋಗ್ತಾಯಿದ್ರೆ ನನಗೂ ಕೂಡ ತುಂಬ ಬೇಜಾರಾಗ್ತಿದೆ. ನೋಡಿ ಅವಳ ಫೇಸ್ ನೋಡು ಎಷ್ಟು ಡಲ್ಲಾಗಿಬಿಟ್ಟಿದೆ. ಅವಳಿಗೆ ನನ್ನ ಜೊತೆ ಇರೋದು ತುಂಬ ಇಷ್ಟ. ಆ್ಯಂಡ್ ನಾನು ಅವಳ ಜೊತೆ ಇರ್ತೀವಿ, ಜಾಸ್ತಿ ಚೈಲ್ಡಿಂದ ಜೊತೆಗೆ ಇದ್ದೀವಿ. ಅವಳ ಸಿಸ್ಟರ್ ಅಂದರೆ ನನ್ನ ತಂಗಿ ಅಲ್ಲ, ನಮ್ಮ ಚಿಕ್ಕಮ್ಮನ ಮಗಳು ಅವಳು. ಸೊ ನೋಡಿ ನಮ್ಮ ಮಾವ ಅಲ್ಲಿವರೆಗೂ ಬಾಯ್ ಮಾಡೋಕ್ಕೆ ಹೋದರು, ಅವರು ಮಕ್ಕಳಾಗಬೇಕು ಅವ್ರಿಗೆ. ಸೊ ನೋಡಿ ನನ್ನ ಫೇಸು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ನಮ್ಮದು ಕೂಡ ಡಲ್ಲಾಗಿದೆ. ಆ್ಯಂಡ್ 3 ಜನಕ್ಕೆ ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಒಬ್ರಿಗೆ ಎತ್ಕೊಂಡ್ರೆ ಒಬ್ರಿಗೆ ಸಿಟ್ಟು ಬರ್ತಾಯಿತ್ತು. ಏನು ಮಾಡೋದು, ಆ ಮಕ್ಕಳು ಜಲಸಿ ಹಾಗೆ ಆಗುತ್ತೆ. ಇವಾಗ ಇವ್ರನ್ನ ಎತ್ಕೊಂಡ್ರೆ ಅವ್ರಿಗೆ ಸಿಟ್ಟು, ಅವ್ರಿಗೆ ಎತ್ಕೊಂಡ್ರೆ ಇವ್ರಿಗೆ ಸಿಟ್ಟು. ಬಟ್ ಇರ್ತಾಯಿದ್ರು. 1 ವಾರ ಹೇಗೆ ಹೋಯ್ತು ಅಂತಲೇ ನಮಗೆ ನಿಜ ಗೊತ್ತಾಗಿಲ್ಲ. ಅಷ್ಟು ಬೇಗ ಹೋಗ್ಬಿಡ್ತು. ಅವಳಿಗೆ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋಣ ಅಂದರೆ ಅವಳು ಅಲ್ಲಿ ಮನೇಲಿ ಯಾರೂ ಇಲ್ಲ, ನಮ್ಮ ಅತ್ತೆ ಒಬ್ಬರು ಆಗ್ತಾಯಿದ್ರು. ಸೊ ಅದಕ್ಕೆ ಮಾವ ಬಂದಿದ್ದರು ಕರೆಯೋಕ್ಕೆ. ಅವ್ರದ್ದು ಬೇರೆ ಬಿಸ್ನೆಸ್ ಬೇರೆ, ಅವರು ಜಾಸ್ತಿ ದಿವಸ ಅವರು ಅಂಗಡಿ ಕೂಡ ಕ್ಲೋಸ್ ಮಾಡೋಂಗ್ಲೇ ಇಲ್ಲ. ಸೊ ಅದಕ್ಕೆ ಹೋಗಲಿ ಅಂತ ಮಾವ ಕೂಡ ಒಂದೇ ನೈಟ್ ಇದ್ದರು ಅಷ್ಟೇ, 1 ನೈಟ್ ಸ್ಟೇ ಮಾಡಿದ್ರು ಅಷ್ಟೇ. ಸೊ ನನ್ನ ಮಿನಿ ವ್ಲಾಗ್ ಇಲ್ಲಿಗೆ ಫಿನಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.